ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಯಾರು ಇದು ಕನ್ನಡ ಮಾತಾಡ್ತಾ ಇದ್ದಾರೆ, ಬಟ್ ಇದು ಇಂಡಿಯಾ ಅಲ್ವಾ, ಯಾವುದೋ ಹೊರದೇಶ ಅಂತ ನಿಮಗೆ ಭಾವನೆ ಬಂದಿರಬೇಕಲ್ವಾ? ಹೌದು, ನಾನಿರೋದು ಅಮೇರಿಕಾದಲ್ಲಿ. ಈಗ ನನ್ನ ಕಿರು ಪರಿಚಯವನ್ನು ನಿಮ್ಮ ಜೊತೆ ಮಾಡ್ಕೊಳ್ತೀನಿ. ನನ್ನ ಹೆಸರು ಸಂಗೀತ. ನನ್ನ ಸ್ಟಡೀಸ್ ಬಗ್ಗೆ ಹೇಳೋದಾದರೆ, ನಾನು ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮುಗಿಸ್ಕೊಂಡು ಇಂಡಿಯಾದಲ್ಲಿ ಒಂದು 4.5 ವರ್ಷ ಕೆಲಸ ಮಾಡಿ ಅದಾದಮೇಲೆ ಅಮೇರಿಕಾಗೆ ಬಂದೆ. ನಾನು ಇಂಡಿಯಾದಲ್ಲಿ ಕೆಲಸ ಮಾಡ್ತಿರುವಾಗ ಬ್ಯಾಂಗ್ಳೂರು ಮತ್ತು ಚೆನ್ನೈ 2 ಪ್ಲೇಸಸಲ್ಲೂ ಕೆಲಸ ಮಾಡಿದ್ದೀನಿ. ನಾನು ಬ್ಯಾಂಗ್ಳೂರಲ್ಲಿದ್ದಾಗ ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆನೇ ಇದ್ದೆ. ಸೊ ಹಾಗಾಗಿ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆವಾಗ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿನ ಕೂಡ ಮೀಟ್ ಆಗ್ತಾಯಿದ್ದೆ, ನನ್ನ ರಿಲೇಟಿವ್ಸ್ ಕೂಡ ಇದ್ದರು, ಅವ್ರನ್ನೂ ಮೀಟ್ ಆಗ್ತಾಯಿದ್ದೆ. ಬಟ್ ನಾನು ಚೆನ್ನೈಗೆ ಹೋದಾಗ ನನಗೆ ಕಲ್ಚರಲ್ ಶಾಕ್ ಅಂತಲೇ ಹೇಳ್ಬೋದು. ಅಲ್ಲಿ ಫುಡ್ ಮತ್ತು ಭಾಷೆ ಮತ್ತು ಅಲ್ಲಿ ಇರೋವಂಥ ಕೊಲೀಗ್ಸ್ ಜೊತೆ ನನಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಆಯಿತು. ಸೊ ಹೋಗ್ತಾ ಅಲ್ಲೊಬ್ಬರು ಇಲ್ಲೊಬ್ಬರು ಕನ್ನಡದವ್ರು ಸಿಗ್ತಾಯಿದ್ರು. ಬಟ್ ಯೂಶ್ವಲಾಗಿ ಅವರು ಬೇರೆ ಪ್ರಾಜೆಕ್ಟಲ್ಲಿ ಇರ್ತಾಯಿದ್ರು ಅಥವಾ ಬೇರೆ ಲೊಕೇಶನಲ್ಲಿ ಇರ್ತಾಯಿದ್ರು. ಹಾಗಾಗಿ ನಮಗೆ ವೀಕೆಂಡ್ ಕೂಡ ಸಿಗೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಆಗ ನನಗೆ ರಿಯಲೈಸ್ ಆಗಿದ್ದು, ನಾವು ಹತ್ತಿರ ಇದ್ದಾಗೆ, ಸ್ಪೆಷಲಿ ಕನ್ನಡದವ್ರ ಜೊತೆ ಇದ್ದಾಗೆ ಮಾತಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಬಟ್ ನಾನು ಚೆನ್ನೈಯಲ್ಲಿದ್ದಾಗ ಯಾರೇ ಕನ್ನಡದವ್ರು ಇದ್ದಾರೆ ಅಂತ ಗೊತ್ತಾದರೆ ನಾವೇ ಹೋಗಿ ಮಾತಾಡಿಸ್ತಾ ಇದ್ವಿ. ಅಥವಾ ನಮಗೆ ಗೊತ್ತಾದರೆ ಯಾರೋ ಫೋನಲ್ಲಿ ಮಾತಾಡ್ತಾ ಇದ್ದರೆ ಹೋಗಿ ನೀವು ಕನ್ನಡದವರ ಅಂತ ಹೇಳಿ ಮಾತಾಡಿ ಫ್ರೆಂಡ್ ಮಾಡ್ಕೊಳ್ತಾ ಇದ್ವಿ. ಸೊ ಐ ಥಿಂಕ್ ನಮಗೆ ನಮ್ಮ ಜೊತೆ ಇದ್ದಾಗ ಯಾವುದೇ ಒಂದು ವಿಷಯದ ಬಗ್ಗೆ ವ್ಯಾಲ್ಯೂ ಇರಲ್ಲ. ಬಟ್ ಅದು ತುಂಬ ರೇರಾಗಿ ಸಿಗುತ್ತೆ ಅಂತ ಗೊತ್ತಾದಾಗ ನಾವು ಅದನ್ನು ಬೆಲೆ ಕೊಡೋದಕ್ಕೆ ಶುರು ಮಾಡ್ತೀವಿ ಅಂತ ಅನಿಸುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ. ನಾನು ಚಿಕ್ಕವಳಿದ್ದಾಗಿಂದನೂ ಸ್ವಲ್ಪ ಹೊರಗಡೆನೇ ಬೆಳೆದಿದ್ದೀನಿ. 12 ಇಯರ್ಸ್ ಇದ್ದಾಗನೇ ನಾನು ಹೊರಗಡೆನೇ ಸ್ಟಡೀಸ್ ಮಾಡಿರೋದು, ಕಾಲೇಜೆಲ್ಲ ಹೊರಗಡೆ ಆಗಿರೋದು. ಸೊ ಹಾಗಾಗಿ ನನಗೆ ಯಾರನ್ನಾದ್ರೂ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತಂದರೆ ಕಷ್ಟ ಏನಾಗಲ್ಲ. ಬಟ್ ಸ್ವಲ್ಪ ಟೈಮ್ ತೊಗೊಂಡು ನಾನು ಮಿಂಗಲ್ ಆಗ್ತೀನಿ. ಹಾಗೆಯೇ ಟೈಮ್ ಹೋಗ್ತಾ ನನಗೆ ಚೆನ್ನೈ ಇಷ್ಟ ಆಗೋಕ್ಕೆ ಶುರು ಆಯಿತು. ಬಟ್ ಅಲ್ಲಿ ವೆದರ್ ಇವತ್ತಿಗೂ ಇಷ್ಟ ಇಲ್ಲ. ಬಟ್ ಅಲ್ಲಿ ಫುಡ್ ಆಗಿರ್ಬೋದು ಮತ್ತು ಅಲ್ಲಿ ಜನ ಆಗಿರ್ಬೋದು, ಅಲ್ಲಿ ಆಚರಣೆ ಮಾಡುವಂಥ ಫೆಸ್ಟಿವಲ್ಸ್ ಆಗಿರ್ಬೋದು, ನನಗೆ ಈಗ ತುಂಬಾ ಇಷ್ಟ ಆಗುತ್ತೆ. ಹಾಗೆ 2.5 ವರ್ಷ ಆಗ್ತಿದ್ದಾಗಲೇ ನನಗೆ ಆನ್ಸೈಟ್ ಆಪರ್ಚುನಿಟಿ ಬರುತ್ತೆ. ನನಗೆ ಬಂದಿರೋ ಪ್ಲೇಸ್ ಹೇಗಿರುತ್ತೆ ಅಂತಂದರೆ, ಅದು ಸೌತ್ ಅಮೇರಿಕಾದಲ್ಲೇ ಇರುತ್ತೆ. ಉರುಗ್ವೆ ಅನ್ನೋ ಒಂದು ಪ್ಲೇಸು. ನಾನು ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಸೇಫ್ಟಿ ಇಶ್ಯೂಸ್ ಎಲ್ಲ ಇತ್ತು. ನನ್ನ ಟೀಮೇಟ್ಸ್ ಆಲ್ರೆಡಿ ಹೋಗಿದ್ದರು. ಅವ್ರ ಪಾಸ್ಪೋರ್ಟ್ ಎಲ್ಲ ಕಳ್ಕೊಂಡು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ. ಹಾಗಾಗಿ ಅದು ಆದಮೇಲೆ ನನಗೆ US ಆಪರ್ಚುನಿಟಿ ಬಂತು. H1B ವೀಸಾ ಕೂಡ ಆಯಿತು. ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮುಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ಈಗ ನಾನು ಹೇಳಿದಾಗೇ ಅಮೇರಿಕಾದಲ್ಲಿದ್ದೀನಿ. ಹಿಯರ್ ವಿ ಆರ್ ಫ್ಯಾಮಿಲಿ ಆಫ್ 4 ಪೀಪಲ್. ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮಿಬ್ಬರ ಮಕ್ಕಳು. ಸೊ ನಾನು ಮುಂಚೆನೇ ಹೇಳಿದಾಗೇ ಚಿಕ್ಕವಳಿದ್ದಾಗಿಂದ ಹೊರಗಡೆ ಬೆಳೆದಿರೋದ್ರಿಂದ ನನಗೆ ಅಮೇರಿಕಾಗೆ ಬಂದಾಗೆ ತುಂಬಾ ಶಾಕ್ ಅಂತ ಏನೂ ಅನ್ನಿಸ್ಲಿಲ್ಲ ಕಂಪೇರ್ ಟು ಚೆನ್ನೈ. ಸೊ ತುಂಬ ಬೇಗನೆ ಅಡ್ಜಸ್ಟ್ ಆದೆ. ಇಲ್ಲಿ ನಾವು ಒಂದು 4-5 ಸ್ಟೇಟಲ್ಲಿದ್ದು ಈಗ DC ಸಬರ್ಬ್ಸಲ್ಲಿ ಸೆಟ್ಲ್ ಆಗಿದ್ದೀವಿ. ಸೊ ನಾನು ಬ್ಲಾಗಿಂಗ್ ಶುರು ಮಾಡೋಣ ಅಂತ ಏನಕ್ಕೆ ಯೋಚನೆ ಮಾಡಿದೆ ಗೊತ್ತಾ? ನಿಮಗೆ ಈ ರೀಸನ್ ಗೊತ್ತಿರುತ್ತೆ. ತುಂಬ ಜನರಿಂದ ಈ ಕಾಮನ್ ರೀಸನ್ನ ಕೇಳಿರ್ತೀರ. ಏನು ಗೊತ್ತಾ? ನಮ್ಮ ಕನ್ನಡದವ್ರ ಜೊತೆ ಕನೆಕ್ಟ್ ಆಗಬೇಕು, ಕನ್ನಡದವ್ರ ಜೊತೆ ಮಾತಾಡಬೇಕು ಅಂತ ನಮಗೆ ತುಂಬಾ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ಸಿಗೋದು ಕಡಿಮೆ, ಸಿಕ್ಕರೂ ಕೂಡ ಅವ್ರವ್ರ ಲೈಫಲ್ಲಿ ತುಂಬಾ ಬ್ಯುಸಿ ಇರ್ತಾರೆ, ಆಯಿತಾ? ಹಾಗಾಗಿ ಯೂಟ್ಯೂಬ್ ಅನ್ನೋ ವರ್ಚುವಲ್ ಪ್ರಪಂಚ ಎಲ್ಲರನ್ನೂ ಹತ್ತಿರ ಮಾಡ್ತಾ ಇದೆ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ತುಂಬ ಜನನ ಈಗ ವ್ಲಾಗಿಂಗ್ ಮಾಡ್ತಾ ಇದ್ದಾರೆ, ಎಲ್ಲೋ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ, ಬಟ್ ತುಂಬ ಹತ್ತಿರ ಇದ್ದಾರೆ ಅಂತ ಅನಿಸುತ್ತೆ ಅಲ್ವಾ? ನನ್ನ ವ್ಲಾಗಿಂಗ್ ರ್ಯಾಂಡಮ್ ಆಗಿರುತ್ತೆ. ಮೋಸ್ಟ್ಲಿ ಲೈಫ್ ಸ್ಟೈಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬಿಕಾಸ್ ನಾನು ಯೂಟ್ಯೂಬಿಂದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ತುಂಬಾ ಕಲಿತಾ ಇದ್ದೀನಿ, ಸ್ಪೆಷಲಿ ಪೇರೆಂಟ್ಹುಡ್ ಬಗ್ಗೆ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೀತಿಯ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಮತ್ತು ಹರಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.